ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಚಿನ್ನದ ಮೊಟ್ಟೆ ಇಡುವಂಥ ಈಗ ಪಂಚಾಯಿತಿಯಾಗಿ ಮಾರ್ಪಟ್ಟಿದೆ. ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರೈತ ಸಂಘದ ಸಂಸ್ಥಾಪಕರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸಂಬಂಧಪಟ್ಟ ಇಒ ಪಂಚಾಯಿತಿ ಅಭಿವೃದ್ಧಿ ಮತ್ತು ಸ್ಥಳೀಯ ಶಾಸಕರಿಗೆ ನೀಡ್ತಾ ಇದ್ದೀವಿ. ಕೇಂದ್ರ ಸ್ಥಾನದಲ್ಲೇ ರೋಡ್ಗಳು ಹೆಂಗಿದೆ, ಮೊಣಕಾಲು ಉದ್ದ ಇದೆ. ಮಾಲೂರು ತಾಲೂಕಿನ ಕಸಬಾ ಹೋಬಳಿಯ ನಗರಕ್ಕೆ ಹೃದಯ ಭಾಗದಲ್ಲಿರುವಂತಹ ನುಸುಗೆರೆ ಪಂಚಾಯಿತಿಯ ವಾರ್ಷಿಕ ಆದಾಯ 9 ಕೋಟಿ. ಆದರೆ ಆ ಒಂದು ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು 11ರಿಂದ 15 ಹಳ್ಳಿ 15 ಹಳ್ಳಿ ವ್ಯಾಪ್ತಿಗೆ ಬರುವಂಥ ನುಸುಗೆರೆ ಪಂಚಾಯಿತಿಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲ. ಅತಿ ಹೆಚ್ಚಾಗಿ ಕೈಗಾರಿಕೆಗಳಿರುವಂತಹ ಈ ಒಂದು ನುಸುಗೆರೆ ಪಂಚಾಯಿತಿ ಅಲ್ಲಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಸದಸ್ಯರಿಗೆ ಚಿನ್ನದ ಮೊಟ್ಟೆ ಇಡುವಂಥ ಈಗ ಪಂಚಾಯಿತಿಯಾಗಿ ಮಾರ್ಪಟ್ಟಿದೆ. ಯಾಕಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ರಸ್ತೆ ಅಭಿವೃದ್ಧಿ ಇಲ್ಲ, ಬೀದಿ ದೀಪಗಳಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಅದು 9 ಕೋಟಿ ಎಲ್ಲಿ ಹೋಗ್ತಾ ಇದೆ? ಯಾರ ಜಾಬ್ ಸೇರ್ತಾ ಇದೆ? ಇಲ್ಲಿನ ಸ್ಥಳೀಯ ಶಾಸಕರ ಜಾಬ್ ಸೇರ್ತಾ ಇದೆಯಾ? ಇಲ್ಲಿನ ಇಒಸ್ ಜಾಬ್ ಸೇರ್ತಾ ಇದೆಯಾ? ಹಿರಿಯ ಅಧಿಕಾರಿಗಳ ಒಂದು ಕೃಪಾ ಕಟಾಕ್ಷದಿಂದ ಈ ಒಂದು ಪಂಚಾಯಿತಿ ಹಗರಣಗಳಿಗೆ ಸಹ ಬೆನ್ನೆಲುಬಾಗಿ ನಿಂತಿದ್ದಾರೆ. ನಾವು ಕೇಳ್ತಾ ಇರೋದಷ್ಟೇ, ಅತಿ ಹೆಚ್ಚು ಕೈಗಾರಿಕೆಗಳಿರುವ ಅತಿ ಹೆಚ್ಚು ಆದಾಯ ಬರುವ ನುಸುಗೆರೆ ಪಂಚಾಯಿತಿಯ ಗ್ರಾಮಗಳಲ್ಲಿ ಅಭಿವೃದ್ಧಿ ಆಗದೇ ಇದ್ದರೆ ಹಣ ಎಲ್ಲಿ ಹೋಗ್ತಾ ಇದೆ? ಅದನ್ನು ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು. ಮತ್ತು ಆ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಲ್ಲಿನ ಅಧ್ಯಕ್ಷರು ಸದಸ್ಯರನ್ನು ಮುಂಪರು ಪರೀಕ್ಷೆಗೆ ಒಳಪಡಿಸಿ ಹಳ್ಳಿಗಳ ಒಂದು ಅನುದಾನವನ್ನು ಸಮರ್ಪಕವಾಗಿ ಬಳಸದೆ ದುರುಪಯೋಗ ಪಡಿಸಿಕೊಳ್ಳುತ್ತಿರುವಂತಹ ಎಲ್ಲ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದರೆ ಇದೇ ತಿಂಗಳು ನಮಗೆ ಸ್ವತಂತ್ರ ಬಂದಂತಹ ದಿನಾಂಕ 15/8/2024 ಗುರುವಾರ ಬೆಳಗ್ಗೆ ಏನಿವತ್ತು ಸ್ಟೇಡಿಯಂನಲ್ಲಿ ಹೋಂಡಾ ಸ್ಟೇಡಿಯಂನಲ್ಲಿ ಸ್ವತಂತ್ರ ದಿನಾಚರಣೆ ನಡೀತದೆ. ಆ ಸ್ವತಂತ್ರ ದಿನಾಚರಣೆಯಿಂದ ಒಳಗಡೆ ನಮ್ಮ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಆ ಸ್ವತಂತ್ರ ದಿನಾಚರಣೆಯೆಂದು ನುಸುಗೆರೆ ಪಂಚಾಯಿತಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕೆಂದು ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ರೈತ ಸಂಘದ ಸಂಸ್ಥಾಪಕರಾದಂಥ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಫೋಟೋಗಳ ಸಮೇತ ಕಾರ್ಯಕ್ರಮಕ್ಕೆ ಮುತ್ತಿಗೆ ಹಾಕುವಂಥ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಇಒ ಪಂಚಾಯಿತಿ ಅಭಿವೃದ್ಧಿ ಮತ್ತು ಸ್ಥಳೀಯ ಶಾಸಕರಿಗೆ ನೀಡ್ತಾ ಇದ್ದೀವಿ. ಮಾಲೂರು ತಾಲೂಕಿನ ನುಸುಗೆರೆ ಗ್ರಾಮ ಪಂಚಾಯಿತಿ ತಾಲೂಕಿನ ಹೃದಯ ಸ್ಥಾನವಾದಂಥ ಕೈಗಾರಿಕೆ ಪ್ರದೇಶದಲ್ಲಿದ್ದು ಇದರ ವಾರ್ಷಿಕ ಆದಾಯ 9 ಕೋಟಿ ಮೀರ್ತಾ ಇದೆ. ಆದರೆ ಈ ಪಂಚಾಯಿತಿಯಲ್ಲಿ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಹೆಂಗಿದೆ ಅಂದರೆ ಮೊಣಕಾಲುದ್ದ ಇಂಡಸ್ಟ್ರಿಯಲ್ ನುಸುಗೆರೆ ಪಂಚಾಯಿತಿಗೆ ಕೇಂದ್ರ ಸ್ಥಾನದಲ್ಲೇ ರೋಡ್ಗಳು ಹೆಂಗಿದೆ, ಮೊಣಕಾಲುದ್ದ ಉದ್ದ ಇದೆ. ಮತ್ತು ಪಟ್ಟಣ ಪ್ರದೇಶಕ್ಕೆ ಹತ್ತಿರವಾಗಿದೆ, ಕೈಗಾರಿಕೆ ಪ್ರದೇಶ ಆಗಿದೆ. ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಒಂದು ಕೃಷಿ ಯಾವುದಕ್ಕೆ ಉಪಯೋಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಅಧ್ಯಕ್ಷರಾಗಿರ್ಬೋದು, PDOಗಳಾಗಿರ್ಬೋದು, ಸದಸ್ಯರಾಗಿರ್ಬೋದು, ಇವರು ದೊಡ್ಡದಾಗೋದು ನೋಡ್ತಾ ಇದ್ದಾರೇನೋ. ಆ 9 ಕೋಟಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗಿಸಿದ್ದಾರೆ ಅಂತ ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಬೇಕು. ಇಲ್ಲವಾದರೆ ನಮಗೆ ಸ್ವತಂತ್ರ ಬಂದಂಥ ಆಗಸ್ಟ್ 15, 2024 ಗುರುವಾರದಂದು ಸ್ವತಂತ್ರ ಉತ್ಸವವನ್ನು ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನು ಈ ಮೂಲಕ ನೀಡ್ತಾ ಇದ್ದೀವಿ.